ಹಾಯ್ ನಮಸ್ಕಾರ ಮಾತೆರೆಗ್ಲ ಎಲ್ಲರಿಗೂ ನಮಸ್ಕಾರ. ಮಾತೆರೆಗ್ಲ ತುಡರ್ ಪರ್ಬದ ಎಡ್ಡೆಪ್ಪಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಅಮ್ಮಂದು ಬರ್ತಡೇ. ಅಮ್ಮ ವಿಶ್ ಹ್ಯಾಪಿ ಬರ್ಡೇ. ಬನ್ನಿ ಮಕ್ಕಳನ್ನು ತೋರಿಸ್ತಾರೆ. ಒಬ್ಬ ಮಗ ಇನ್ನೂ ಸಹ ಬರಲಿಲ್ಲ, ಸುತ್ತಲಿಕ್ಕೆ ಹೋಗಿದ್ದಾನೆ. ಇದ್ದವರನ್ನು ತೋರಿಸ್ತಾನೆ. ಒಂದಿಷ್ಟು ಸ್ಮೈಲ್ ಸ್ಮೈಲ್ ಮಿಸ್ಟು. ಇದು ನೋಡಿ ಗೊಂಬೆ 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 ಗೊಂಬೆ. ಇದು ಒಂದು 3 ಮರಿ ಇಟ್ಟಿದೆ. ಅಲ್ಲ ಇತ್ತು ಫೈನಲಿ ಮೂಡುಬಿದ್ರೆ ರೀಚ್ ಆಗಿದ್ದೇವೆ. ಈಗ ಅಮ್ಮನ ಬರ್ಡೇ ಎಲ್ಲ ಆಗಿ ಅವರು ಕೇಕ್ ತರಲಿಕ್ಕೆ ಹೋಗಿದ್ದಾರೆ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡಲಿಲ್ಲ ಅಪ್ಪ ಅಮ್ಮಂದು ಯಾವಾಗಲೂ. ಅಂದರೆ ನಾವು ಹಾಸ್ಟೆಲಲ್ಲಿ ಇದ್ವಿ, ಅವರು ಅಲ್ಲಿದ್ದರು. ನಾವು 5 ತಿಂಗಳಿಗೊಮ್ಮೆ ಮನೆಗೆ ಹೋಗ್ತಿದ್ದದ್ದು. ಆ ಟೈಮಲ್ಲಿ ಬರ್ಡೇ ಬರ್ತಿರಲಿಲ್ಲ. ಹಾಗೆ ಹೋದ ವರ್ಷ ಅಮ್ಮಂದು ಎಸ್ಟೇಟಲ್ಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆಗ ಅತ್ತಿಗೆ ಇದ್ದರು. ಈ ಸರ್ತಿ ಅವರಿಗೆ ಸಹ ರಜೆ ಇತ್ತಲ್ಲ, ವೀಕ್ ಆಫ್ ಅಲ್ಲ, ಹಾಗೆ ಇಬ್ಬರು ಸಹ ಬಂದಿದ್ದೇವೆ. ಇವರು ರಿಟರ್ನ್ ಮನೆಗೆ ಹೋಗ್ತಾರೆ, ನಾನೊಂದೆರಡು ದಿನ ಅಲ್ಲೇ ಕುತ್ಕೊಳ್ತೇನೆ. Happy birthday to you. Happy birthday to you. Happy birthday to you. Wish you happy birthday, mommy. ಎಂತ ಅಕ್ಕ ಡಿಸ್ಟರ್ಬ್ ಮಾಡಬೇಡ, ನಾನು ಊಟ ಮಾಡ್ತಿದ್ದೇನಲ್ಲ, ನಿಲ್ಲು ಬಂದೆ. ಇವಳೊಬ್ಬಳು ಬಂದ್ಲು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮನೆ ಬಿಸಿಬೇಳೆಬಾತ್, ಬಿಸಿ ಬಿಸಿ ಬಿಸಿಬೇಳೆಬಾತ್, ಅದರ ಮೇಲೆ ಬೂಂದಿ ಖಾರ ಹಾಕಿ ತಿಂದು ರೆಡಿ ಆದೆ. ಸ್ವಲ್ಪ ಹೊರಗೋಗಿ ಬರುವ ಅಂತ. ಇದರ ಬಗ್ಗೆ ಹೇಳ್ತೇನೆ. ಇದನ್ನು ತಡ್ಪೆ ಅಂತಾರೆ, ಆಚೆ ಮರ ಅಂತಲೂ ಅಂತಾರೆ. ಇದನ್ನು ಅಕ್ಕಿ ಎಲ್ಲ ಅರಿಸಲಿಕ್ಕೆ ಯೂಸ್ ಮಾಡ್ತಾರೆ.
ಕೆಲವು ಕಡೆ ಎಂತ ಮಾಡ್ತಾರೆ ಅಂದರೆ ಅಂಬಿ ಸಗಣಿ ಹಚ್ತಾರೆ. ಅದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತದೆ. ಎಂತ ಮಾಡಬೇಕಂದ್ರೆ ರಾತ್ರಿ ಪೇಪರ್ ಮೆಂತ್ಯನ ನೆನೆಸಿಡಬೇಕು. ಬೆಳಗ್ಗೆ ಪೇಪರ್ ಮೆಂತ್ಯನ ರುಬ್ಬುವಾಗ ಸ್ವಲ್ಪ ಅರಿಶಿಣ ಹಾಕಿ ರುಬ್ಬಬೇಕು. ರುಬ್ಬಿ ಇದರ ಮೇಲೆ ಹಚ್ಚಬೇಕು. ಬೆಳಗ್ಗೆ ಹಚ್ಚಿ ಅದನ್ನು ಚೆಂದ ಒಣಗ್ಲಿಕ್ಕೆ ಬಿಡಬೇಕು. ಇದನ್ನು ಹಚ್ಚಿದರೆ ನಿಮಗೆ 1-1.5 ವರ್ಷ ಏನೂ ಆಗೋದಿಲ್ಲ. ಏನು ಹಚ್ಚದೆ ಆ್ಯಕ್ಚುಲಿ ಯಾರು ಯೂಸ್ ಮಾಡೋದಿಲ್ಲ. ಏನು ಹಚ್ಚದೆ ಯೂಸ್ ಮಾಡಿದರೆ ಅದು ಬೇಗ ಹಾಳಾಗ್ತದೆ. ಬೇಗ ಹೊರಗೆ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬಂದಮೇಲೆ ನನ್ನ ತಂಗಿ ಗೀ ರೋಸ್ಟ್ ಮಾಡ್ತಾಳೆ ಅಂತ ಗೊತ್ತಿತ್ತು. ಬಟ್ ನಾವು ಯಾರೂ ಟೇಸ್ಟ್ ಮಾಡಿರಲಿಲ್ಲ. ಹಾಗೆ ಇವತ್ತು ನಾವು ಮಶ್ರೂಮ್ ಗೀ ರೋಸ್ಟ್ ಮಾಡುವ ಅಂತ ಹೇಳಿದ್ಲು. ಹಾಗೆ ನಾನು ಅಮ್ಮ ವೇಟ್ ಮಾಡ್ತಿದ್ದೇವೆ ಈಗುಂಟು ಟೇಸ್ಟ್ ನೋಡಲಿಕ್ಕೆ. ಅವಳು ಹೀಗೆ ಮಾಡ್ತಾಳೆ ಅಂತ. ನಿಮಗೆ ಇದು ರೆಸಿಪಿ ಬೇಕಿದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ, ರೆಸಿಪಿ ವೀಡಿಯೋ. ಗೀ ರೋಸ್ಟ್ ರೆಡಿ ಇದೆ. ಅಮ್ಮ ಅಕ್ಕ ವೇಟ್ ಮಾಡ್ತಿದ್ದಾರೆ. ನೋಡುವ ಹೇಗಿದೆ ಅಂತ ಕೇಳುವ ಅವ್ರ ಹತ್ರ. ಹೇಗಿದೆ ಅಂತ ಹೇಳಿ. ಬಿಸಿ ಇದೆ. ಹೇಗುಂಟಮ್ಮ? ಸೂಪರ್ ಆಗಿದೆ. ಟೇಸ್ಟ್ ಹೇಗೆ ಉಂಟು? ಖಾರ ಹುಳಿ ಎಲ್ಲ ತುಂಬ ಚೆಂದ ಇದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ದೋಸೆ, ನೀರು ದೋಸೆ, ಚಪಾತಿ, ರೊಟ್ಟಿ ಅದಕ್ಕೆಲ್ಲ ಚೆಂದ ಇರ್ತದೆ. ಮತ್ತು ಇದನ್ನು ಪಿಕಲ್ ಆಗಿ ತಿನ್ಬೋದು. ಅಷ್ಟು ಚೆನ್ನಾಗಿದೆಯಾ? ಸೂಪರ್ 10 out of 10. ಥ್ಯಾಂಕ್ ಯು. ಅಮ್ಮ ಕ್ಲೀನ್ ಬೋಲ್ಡ್ ಆಗಬೇಕು. ಅಮ್ಮನೇ ಖಾಲಿ ಮಾಡಿದ್ದೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಅಮ್ಮ ರಾತ್ರಿ ದೋಸೆಗೆ ರುಬ್ಬಿಟ್ಟಿದ್ರು. ಹಾಗೆ ತಂಗಿ ದೋಸೆ ಚಟ್ನಿ ಎಲ್ಲ ಮಾಡಿ ಕೊಡ್ತಿದ್ದಾಳೆ. ಯಾಕೆಂದರೆ ಇವತ್ತು ನಾನು ಹೊರಡ್ತಿದ್ದೇನೆ. ಸ್ವಲ್ಪ ಬೇಜಾರಾಗ್ತಿದೆ. ಅಂದರೆ ಹೋಗಬೇಕಂತ ಬೇಜಾರಲ್ಲ, ಬಟ್ 2 ದಿನ ಈಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗ್ತದೆ ಅಷ್ಟೇ. ಆಗಾಗ ಬರ್ತಾ ಇರ್ತೇನೆ ನಾನು. ಅಂದರೆ ಬೆಳಗ್ಗೆ ಬಂದು ಸಂಜೆ ಹೋಗೋದ್ರಿಂದ ನಂಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಯಾವಾಗ 2 days 3 days ಎಲ್ಲ ಇರ್ತಾನಲ್ಲ, ಆಗ ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ ಅಷ್ಟೇ. ನೋಡೋ ನೆಕ್ಸ್ಟ್ ಯಾವಾಗ ಬರ್ತೇನೆ ಅಂತ. ಇವಾಗ ಇಬ್ಬರು ಸಹ ತಿಂಡಿ ತಿಂದು ಹೊರಡೋದು. ಅವಳಿಗೆ ಸಹ ಡ್ಯೂಟಿಗೆ ಟೈಮ್ ಆಯಿತು. ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವಳು ಸಹ ಡ್ಯೂಟಿ ಹೊರಡ್ತಾಳೆ. ಬಾಯ್. ನಾವಿನ್ನು ಮಂಗಳೂರಲ್ಲಿ ಸಿಗುವ.